ನಮ್ಮ ಗಿರ್ಜಿಂಬೆ ಇಲ್ಲೇ ಐತೆ, ಬರ್ರಿ ಕೇಳೋಣ. ಹೇಳಮ್ಮ ಹಿಂಗಾಗೈತೆ, ನಾವು ವಾಣಿನಿಗೆ ಹೇಳ್ತೀವಮ್ಮ, ನಾವು ಇದ್ದೀವಿ ಧೈರ್ಯವಾಗಿರು ಅಂತೇಳಿ ನಾವು ವಾಣಿಗೆ ಒಂದಿಟ್ಟು ಸಪೋರ್ಟ್ ಮಾಡ್ತೀವಿ ಕಣಮ್ಮ ಅಂತೇಳಿ ಗಿರ್ಜಿಂಬೆನ ಕೇಳೋಣ ಬಾ. ಹ್ಞೂ ಅಣ್ಣ, ಒಂದು ಮಾತು ಕೇಳಬೇಕು. ಮತ್ತೆ ನೋಡಪ್ಪ, ನಮ್ಮ ಅಣ್ಣಯ್ಯರು ನೋಡು, ಅವ್ರಿಗೆ ಬೇಕಾದಾಗೆ ಚೆನ್ನಾಗಾದ್ರು, ಅವ್ರಿಗೆ ಬೇಡ ಅಂದಾಗ ಮಾತಾಡಿಸ್ಲಿಲ್ಲ, ವೋಟಿಂಗ್ ಮಾಡಿದ್ರು, ನಮ್ಮನ್ನು ಇಷ್ಟರ ಮಾಡಿದ್ರು, ತಿರ್ಗಾ ಮಾತಾಡಿ ಅಂತ ಹೇಳಿ ಬೇಜಾರಾಗುತ್ತೆ ನಮ್ಮ ಗಿರ್ಜಿಂಬೆ. ಅದಕ್ಕೇನೆ ನಾವು ಒಂದು ಮಾತು ಕೇಳ ಮಾಡಿದ್ಲಲ್ಲ ಅಂತ ಹೇಳಿ ಎಲ್ಲರಿಗೂ ಸಿಟ್ಟಿರುತ್ತೆ. ಏನು ಮಾಡೋಕ್ಕಾಗುತ್ತೆ, ಹಣೆ ಬಾರ. ಇವಾಗ ನಾವು ಅನ್ಕೊಳಂಗೆ ಯಾವುದೂ ಆಗಲ್ಲ. ಒಂದೊಂದು ಟೈಮ್ನಾಗ ಅಂಥವೆಲ್ಲ ಆಗ್ತಾ ಇರ್ತವೆ. ಎಲ್ಲ ಒಂದು ಬಂದಿದ್ದು ಹೋಗಿದ್ದು ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಅತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಹೇಳಿದ ಮಾತಾ ಕೇಳಲಿಲ್ಲ, ಇವಾಗ ಅರಿವಾಗೈತಿ. ಇವಾಗ ಬಂದು ಚಿಕ್ಕಪ್ಪ ಅಂತ ಗೋಳಾಡ್ತೈತಿ, ಅಳ್ತೈತಿ. ಏನು ಮಾಡೋಣ ಚಿಕ್ಕಪ್ಪ, ನೀನಾದರೂ ಅರ್ಥ ಮಾಡ್ಕೊಂಡಿದ್ಯಲ್ಲ ನನ್ನ ಕಷ್ಟನ ಅಂತ ಈಗ ಅಳ್ತೈತಿ. ಏನು ಮಾಡೋಕ್ಕಾಗುತ್ತಪ್ಪ. ಭಾಳ ಬೇಜಾರಾಗ್ಬಿಟ್ಟೈತೆ. ಇನ್ನೇನು ಮಾಡೋದು, ನಾವು ಹೋಗಿ ಹೇಳಿ ಮಾತಾಡೋದತ್ತ. ಗೆಜ್ಜಿ ಮ್ಯಾಂಗ್ ಕೇಳೋಣ, ನೋಡೋಣ ನಡಿ ಏನಂಬುತ್ತೆ ಅಂತ. ಅವ್ರಿಗೆ ಅವಾಗ ಬುದ್ಧಿ ಇರಲ್ಲ. ಅದೊಂದು ಈಡು ತಡಾಯಿಸೋ ತಕ್ಕ ಸುಮ್ಮನಿದ್ರೆ ಯಾವುದೂ ಇರಲ್ಲ. ಅದೊಂದು ಏಜು, ಅವಾಗ ಏನು ಹೇಳಿದ್ರು ಕೇಳಲ್ಲ. ಏಜ್ನಾಗೆ ನಾವು ಏನು ಹೇಳಿದ್ರು ಅವ್ರಿಗೆ ಎಲ್ಲ ವಿರುದ್ಧ. ನಾವು ಬೇಡ ಕಣಮ್ಮ ಅಂದ್ರೆ ಇಲ್ಲ, ನಾವು ಅದನ್ನೇ ಮಾಡ್ತೀವಿ ಅಂತಾರೆ. ಒಂದು ಸ್ವಲ್ಪ ಏಜ್ ತಡ ತಕ್ಕ ಒಂದು 22, 23 ವರ್ಷ ಆಗೋ ತಕ್ಕನ, ಒಂದು 20 ವರ್ಷ ಆಗೋ ತಕ್ಕನ ಹೆಣ್ಮಕ್ಳಿಗೆ 18, 17, 18, 16, 17, 18 ತಕ್ಕನ ಅವ್ರಿಗೆ ಹಂಗೇನಿ. ಏನು ಹೇಳಿದ್ರು ಗೊತ್ತಾಗಲ್ಲ. ಅವ್ರಿಗೊಂಥರ ಮನಸ್ಸು ಚಂಚಲವಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ ಹೇಳು. ಏನು ಮಾಡೋಕ್ಕಾಗಲ್ಲ. ಗಿರ್ಜಿಂಬೆ, ಗಿರ್ಜಿಂಬೆ, ಏನಣ್ಣ, ಯಾಕೆ ಹಿಂಗೆ 3 ಜನನು ಬಂದಿದ್ದೀರಾ? ನಾನಿಲ್ಲಿ ಭೀಮಣ್ಣಯ್ಯರ ಮಂತಕ್ಕೆ ಬಂದಿದ್ದೆ, ಏನೋ ಕೇಳಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಯಾಕಣ್ಣ? ಮಾತಾಡ್ಬೇಕಾಯ್ತು ಕಣಮ್ಮ. ನೀನು ಕೇಳ್ದಲೆ ಅಂತೂ ನಾವು ಮುಂದುವರಿಯಲ್ಲ. ನಾವೆಲ್ಲದಕ್ಕೂ ನಾವು ಯಾವತ್ತೇ ಆಗಲಿ ನಿನ್ನ ಕೇಳ್ದಲೆ ನಾವು ಯಾವುದೊಂದು ಕೆಲಸ ಆಗಲಿ ನಾವು ಮಾಡಲ್ಲ. ಅದಕ್ಕೆ ಇದನ್ನು ನಿನ್ನ ಹತ್ರ ಮಾತಾಡೋಣ ಅಂತ ಹೇಳಿ ಬಂದ್ವಿ ಕಣಮ್ಮ. ಹೇಳಣ್ಣ, ಅದೇನಿದ್ರು ಹೇಳ್ರಿ. ಆ ಥರ ಏನು 3 ಜನನು ಬಂದಿದ್ದೀರಾ ಅಂದರೆ ಏನೋ ಇರಬೇಕು, ಅದಕ್ಕೆ 3 ಜನನು ಬಂದಿದ್ದೀರಾ. ನೀವು ನಮ್ಮ ಮೋನಿಲ್ಲ, ವಾಣಿಗೆ ಹಿಂಗೆ ಆಗ್ಬಿಟ್ಟೈತೆ ನೋಡು. ಆಗ ಹೆಂಗೆ ಮಾಡ್ತಾ ಇದ್ದಾನೆ ಅವನು, ಯಾರೋ ರಘು, ತುಂಬ ಅವಳಿಗೆ ಕಾಟ ಕೊಡ್ತಾ ಇದ್ದಾನೆ. ನಿನಗೆ ಯಾರು ಇಲ್ಲ ಕಣೆ, ನಿನಗೆ ಅಪ್ಪಯ್ಯ, ಅಮ್ಮಯ್ಯ, ಚಿಕ್ಕಪ್ಪ, ದೊಡ್ಡಪ್ಪ, ನಿಮ್ಮ ಅತ್ತೆಯರು ಯಾರು ಮಾತಾಡ್ಸಲ್ಲ ಕಣೆ ಅಂತೇಳಿ ತುಂಬ ಬೈತಾ ಇರ್ತಾನಂತೆ. ಅದಕ್ಕೆ ಅಣ್ಣ, ನಾವು ಇದ್ದು ಕೊಟ್ಟು ನಮ್ಮ ಹುಡುಗಿಗೆ ನಾವೆಷ್ಟೇ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ರು ನಮಗೆ ಇದ್ದೇ ಇರುತ್ತಲ್ಲಣ್ಣ ನಮ್ಮ ಮಗಳು ಎಂಬುದು ಮನಸ್ಸಿನಾಗೆ. ಅದಕ್ಕೇ ಇನ್ನೇನು ಮಾಡೋಕ್ಕಾಗುತ್ತಣ್ಣ, ಕರ್ಕೊಂಬರೋಣ, ನೋಡ್ಕೊಂಬನ. ನಾವು ನೋಡಿದಲ್ಲಿ ಇನ್ಯಾರು ನೋಡ್ಕೊಂಬ್ತಾರೆ, ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ಹೇಳ್ತಾ ಇದ್ದಾನೆ. ಹೋಗಿ ಹೇಳಿದ್ದಂತೆ, ಸುಮ್ಕಿರಮ್ಮ ನಾವು ಒಯ್ದೀವಿ, ನಿಮ್ಮ ಅಪ್ಪ ಇನ್ನು ದೊಡ್ಡಪ್ಪನ ಎಲ್ಲರನ್ನೂ ಕರ್ಕೊಂಬತ್ತೀನಿ ಅಂತ ಹೇಳಿದ್ನಂತೆ. ಅದಕ್ಕೆ ನಾವು ಹೆಂಗನಾಗಲಿ ನಿನ್ನೊಂದು ಸತಿ ಕೇಳೋಣ ಅಂತ ಕಣಮ್ಮ. ನನಗೇನೇನು ಬೇಜಾರಿಲ್ಲಣ್ಣ. ಈಗ ನನಗೇನು, ನೀವೆಲ್ಲರ ತಾವು ಚೆನ್ನಾಗಿರ್ಬೇಕು. ನಮ್ಮ ಅಣ್ಣಯ್ಯರ ಪ್ರೀತಿ ನನಗೆ ಕೊನೆವರೆಗೂ ಹಿಂಗೆ ಸಿಗಬೇಕು. ನಾನು ನಮ್ಮ ಅಣ್ಣಯ್ಯರ ಚೆನ್ನಾಗಿರ್ಬೇಕು ಎಂಬುದೇ. ನನಗೆ ಬಿಟ್ಟು ನಾನು ಸ್ವಾರ್ಥಿ ಅಲ್ಲ. ಇವತ್ತು ನಮ್ಮ ಅಣ್ಣಯ್ಯರು ನನ್ನೇ ಮಾತಾಡಿಸ್ಬೇಕು, ನನ್ನ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ನಾನು ಯಾವತ್ತೂ ಹೇಳಲ್ಲ. ಈಗ ಹೋಗ್ರಿ ಮಾತಾಡಿಸ್ರಿ, ಒಟ್ಟಿನಲ್ಲಿ ನನಗೆ ಏನು ಪ್ರೀತಿ ಕೊಡ್ತಿದ್ರಿ ಆ ಪ್ರೀತಿ ಸದಾ ಹಿಂಗೆ ಇರಲಿ ಅಂತ ಬಯಸ್ತೀನಿ. ಅಷ್ಟು ಬಿಟ್ಟರೆ ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಹೋಗಿ ಮಾತಾಡಿಸ್ರಿ, ಚೆನ್ನಾಗಿರ್ರಿ. ಒಟ್ಟಿನಲ್ಲಿ ನನ್ನ ಹತ್ರನೂ ಚೆನ್ನಾಗಿರ್ಬೇಕು ನೀವು, ಅಷ್ಟೇ ನಾನು ಬಯಸೋದು. ನಾವಿರೋವರೆಗೂ ನಿನಗೆ ಮಾತ್ರ ಯಾವತ್ತು ನಾವು ಇದು ಮಾಡಲ್ಲ ಬಿಡಮ್ಮ. ನಾವು ಯಾವತ್ತು ಒಂದೇ, ನಾವು 4 ಜನನೂ ಒಂದೇ ಅಮ್ಮಂಗಿರೋದು. ನಾವು 4 ಜನ ಅನ್ನೋದು ಹೆಸ್ರಿಗೆ ಮಾತ್ರ ನಾವು ಯಾವತ್ತೂ ಒಂದೇ. ನಾವು ಅಣ್ಣ ತಮ್ಮಗಳೇ ಆಗಲಿ, ಹೆಂಗಸ್ರ ಮಧ್ಯೆ ಏನಾದ್ರು ಒಂದು ಮನಸ್ತಾಪ ಬಂದ್ರೂ ನಾವು ಅಣ್ಣ ತಮ್ಮಗಳೇ ಆಗಲಿ, ನಾವು ಯಾವತ್ತೂ ಜಗಳ ಆಡಲ್ಲ. ನಾವು ನಿನ್ನ ಕಣ್ಣೆದ್ರಿಗೆ ಹಿಂಗೆ ಇರ್ತೀವಿ. ನಿನಗೆ ಅಣ್ಣ ಇರು ಯಾವಾಗಲೂ ಚೆನ್ನಾಗಿರ್ಬೇಕು ಅಂಬೋದು ನಿನಗೆ ಭಾಳ ಆಸೆ ಐತೆ ಅನ್ನೋದು ನಮ್ಗೆ ಗೊತ್ತು. ನಾವು ಜಗಳ ಆಡೋರಾಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಜಗಳ ಆಡಬೇಕಾಗಿತ್ತು. ಹೌದಣ್ಣ, ನನಗೆ ಆಸೆ ಇರೋದೇ ಅದು. ನಮ್ಮ ಅಣ್ಣಯರೆಲ್ಲರೂ ಖುಷಿಯಾಗಿ ಚೆನ್ನಾಗಿರ್ಬೇಕು, ಎಲ್ಲರ ಜೊತೆಗೂ ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು ಅನ್ನೋದೇ ನನಗೆ ಆಸೆ. ಹೋಗಿ ಮಾತಾಡಿಸ್ರಿ. ಆದರೆ ನನಗೆ ಸಿಗೋಂಥ ಬೆಲೆ ಗೌರವ ನನಗೆ ನೀವೇನು ಮಾತಾಡಿಸ್ತಿದ್ರಿ, ಒಟ್ಟಿನಲ್ಲಿ ನನ್ನ ಹತ್ರ ಚೆನ್ನಾಗಿರ್ಬೇಕು ನಮ್ಮ ಅಣ್ಣಯರು. ಇನ್ಯಾರ ಹತ್ರ ಆದ್ರೂ ಹೆಂಗಾದ್ರೂ ಇರ್ರಿ, ನಾನು ನಿಮ್ಮ ಇಷ್ಟಕ್ಕೆಲ್ಲ ಯಾವತ್ತೂ ಇದು ಮಾಡಲ್ಲ. ನಾನು ಹೇಳ್ದಂಗೆ ಕೇಳ್ಬೇಕು ನಮ್ಮ ಅಣ್ಣಯರು ಅಂತ ನಾನು ಯಾವತ್ತೂ ಹೇಳಲ್ಲ ಅಣ್ಣ. ಆ ಥರ ಎಲ್ಲ ಏನಿಲ್ಲ. ಏನೋ ನಿಮಗೆ ಈಗ ನನಗೇನು ಬೇಜಾರಿಲ್ಲ. ಇವತ್ತು ಬಂಗಾರದಂಥ ಸೊಸೆ ಸಿಕ್ಕವಳಣ್ಣ, ಅವಳು ಮದುವೆ ಆಗಲಿಲ್ಲ ಅಂತೇಳಿ ನಾನೇನು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿಲ್ಲ, ಏನಿಲ್ಲ. ಇವತ್ತೇ ನನ್ನ ಮನೆಗಳಪ್ಪ ಅವಳು ಮದುವೆ ಮಾಡ್ಕೊಂಡಿಲ್ಲಕ್ಕೆ ನಮ್ಮ ಮನೆ ಹಿಂಗಾಯ್ತು ಅನ್ನೋದೇನಿಲ್ಲ, ನಮ್ಮ ಮನೆಗೆ ಇವತ್ತು ನನ್ನ ಸೊಸೆ ಒಳ್ಳೆ ಸೊಸೆನೇ ಸಿಕ್ಕವಳೆ. ನಮ್ಮ ವೇದಣ್ಣನ ಮಗಳು ಮದುವೆ ಮಾಡ್ಕೊಂಡು ಇವತ್ತು ನಮ್ಮ ಮನೆ ಭಾಳ ಬಂಗಾರ ಆಗೈತೆ. ಅದ್ರಾಗ ಏನು ಬೇರೆ ನನಗೇನು ಮಾತಾಡೋ ಅಂಥದ್ದೇನಿಲ್ಲ, ನನಗೇನು ಹೇಳೋ ಅಂಥದ್ದೇನಿಲ್ಲ. ಹೋಗ್ರಿ ಮಾತಾಡಿಸ್ರಿ, ಸಪೋರ್ಟ್ ಮಾಡ್ತೀವಿ ಅಂತೀರಾ ಮಾಡಿರಿ, ನಾನೇನು ಯಾವತ್ತೇನು ಅಡ್ಡಿ ಮಾಡಲ್ಲ. ನೀನು ಮಾತಾಡ್ಸಲ್ಲ ನಮ್ಮ ಜಿಂಬೆ, ನೀನು ಮಾತಾಡ್ಸಲ್ಲ ಅಂದ್ರೆ ನಾವು ಮಾತಾಡ್ಸಲ್ಲ.
ಈಗ ಇವಾಗ ನಿಮಗೆ ಮಾತಾಡಿಸ್ಬೇಕು ಅಂತ ನಿಮಗೆ ಅನ್ಸೈತೆ ಇವಾಗ ನಿಮ್ಮ 3 ಜನಕ್ಕೂ ನನಗೂ ಯಾವಾಗ ಮಾತಾಡಿಸ್ಬೇಕು ಅಂತ ಅನ್ಸುತ್ತೋ ಅವಾಗ ನಾನು ಮಾತಾಡಿಸ್ತೀನಿ. ಸದ್ಯಕ್ಕೆ ಇವಾಗ ನೀವು ಮಾತಾಡಿಸ್ತೀರಾ, ಹೋಗಿ ಮಾತಾಡಿಸ್ರಿ, ನಂದೇನು ಅಭ್ಯಂತರ ಇಲ್ಲ, ನನಗೇನು ಬೇಜಾರಿಲ್ಲ. ನನ್ನ ಮನಸ್ಸಿನಾಗ ಯಾವುದೇ ಬೈಕಮ್ಮದಾಗಲಿ ನೋಡಿ ನಮ್ಮ ಅಣ್ಣಯ್ಯರು ಇವಾಗ ಅವಳನ್ನ ಹತ್ರ ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತೇಳಿ ಹಂಗೆಲ್ಲ ಮಾತಾಡೋದಾಗಲಿ ಆ ಥರ ಎಲ್ಲ ಏನಿಲ್ಲ. ಒಟ್ಟಿನಲ್ಲಿ ಹೆಂಗೋ ಚೆನ್ನಾಗಿದ್ರೆ ಸಾಕು. ಯಾರನ್ನಾತ್ ನೀವು ಒಟ್ಟಿನಲ್ಲಿ 3 ಜನನೂ ಚೆನ್ನಾಗಿದ್ದಾರಪ್ಪ, ನಮ್ಮ ಅಣ್ಣವ್ರು ಒಗ್ಗಟ್ಟಾಗಿ ತಂಗಿನೂ ನೋಡ್ಕೊಂತಾರೆ 3 ಜನನೂ ಅಂತ ಅಂದರೆ ಸಾಕು ಅಷ್ಟೇ. ನನಗೇನು ಬೇರೆ ಇನ್ನೇನು ಬೇಡ ಅಣ್ಣ. ಸರಿ ಆಯ್ತು ಹೇಳಮ್ಮ, ಹೋಗ್ತೀವಿ. ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ಭಾಳ ಒಂಥರ ಇದು ಮಾಡ್ತಾ ಇದ್ದಾನೆ ಅವನು. ಒಂಥರ ಹೆಂಗೆ ಇದು ಮಾಡ್ತಾನೆ ಅಂದರೆ ನನಗೆ ಭಾಳ ಸಿಟ್ಟು ಬರುತ್ತೆ ಅವ್ನು ಮಾಡ್ತಾ ಇರೋದಕ್ಕೆ. ಅದಕ್ಕಾಗಿನ ಏನೋ ಕೇಳ್ಕೊಂಡು ಹೋಗೋಣ ಅವನ ಮಾತಾ ಅಂಬೋದಕ್ಕೋಸ್ಕರ ಸುಮ್ಮನಿದ್ವಿ. ಸರಿ ಆಯ್ತಣ್ಣ, ಹೋಗ್ರಿ ಮಾತಾಡಿಸ್ರಿ, ಚೆನ್ನಾಗಿರ್ರಿ, ನಂದೇನು ಅಭ್ಯಂತರ ಇಲ್ಲ, ಹೇಳದ್ನಲ್ಲ. ಹೇಳಿಲ್ವಾ ನಮ್ಮ ತಂಗಿ ಹತ್ರ ಅಂತ ಬುದ್ಧಿ ಇಲ್ಲ. ಅವಳು ಯಾವತ್ತೇ ಆಗಲಿ ನಮ್ಮ 3 ಜನ ಒಗ್ಗಟ್ಟಾಗಿರೋದು ಬಯಸ್ತಾಳೆ, ನಮ್ಮ ಅಣ್ಣಯ್ರು ಚೆನ್ನಾಗಿರಲಿ ಅಂತ ಬಯಸ್ತಾಳೆ ಹೊರತು ನಮ್ಮ ತಂಗಿ ಹತ್ರ ನಮ್ಮ ಗಿರ್ಜಿಂಬಿ ಹತ್ರ ಯಾವತ್ತೂ ಅಂತ ಬುದ್ಧಿ ಇಲ್ಲ ಅಂತ ನನಗೆ ಗೊತ್ತು. ಅವನಂದ್ರೆ ಯಾರೂ ಇಲ್ಲ ಇವರು ಇವಳು ಸಪೋರ್ಟಿಗೆ ಅಂತೇಳಿ ತುಂಬ ಒಂಥರ ಹೆಂಗಿದ್ ಮಾಡ್ತಾ ಇದ್ದಾನಂತೆ. ನನಗೂ ಗೊತ್ತಾಯ್ತು ವಿಷಯ. ನನಗೂ ಎಲ್ಲ ಹೇಳ್ತಿದ್ರಿಗಳಮ್ಮ, ಹಿಂಗಾಯ್ತು ಗಿರ್ಜಿಂಬೆ ನಿನ್ನ ಸೊಸಿಗೆ ಎಲ್ಲ ಹಿಂಗಾಗೈತೆ, ಇವಾಗ ನೋಡು ಒಪ್ಪಿ ಮದುವೆ ಆಗಿಟ್ಕೆ ಅವ್ನು ಇವಾಗ ಅಲ್ಲೇನೆ ಅಮೃತನಿಂದ ಬಿದ್ದವನಂತೆ ಅಂತ ಎಲ್ಲ ಮಾತಾಡ್ತಿದ್ರು. ಎಲ್ಲ ವಿಷಯ ಗೊತ್ತಾಗೈತೆ, ಊರೆಲ್ಲ ಹರಡೈತೆ, ಎಲ್ಲ ಗೊತ್ತಾಗೈತೆ. ಏನು ಗಿರ್ಜಿಂಬೇಕ ಇಲ್ಲೇನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ, ನಮ್ಮ ಅಣ್ಣಯ್ರು ಬಂದಿದ್ರು, ಅಣ್ಣಿನ ಮಾತಾಡಿಸ್ತೀನಿ ಅಂತ ಹೇಳ್ತಿದ್ರು, ಮಾತಾಡಿಸ್ರಿ ಅಣ್ಣ ಅಂತ ಹೇಳ್ತಾ ಇದ್ದೆ. ಮಾತಾಡಿಸ್ರಿ, ನಂದೇನು ಬೇಜಾರೇನಿಲ್ಲ, ಅವಳು ಯಾಕೆ ಮಾತಾಡಿಸ್ತೀರಾ ಅಂತ ನಾನು ಕೇಳೋದಾಗ್ಲಿ ಹಂಗೆಲ್ಲ ಮಾಡಲ್ಲಣ್ಣ ಅಂತೇಳಿ ನಾನು ಹೇಳ್ತಿದ್ದೆ. ಸರಿ ಆಯ್ತಮ್ಮ, ಹೋಗ್ತೀವಿ. ಹೋಗಿ ಸಮಾಧಾನ ಮಾಡಿ ನಾವು ಒಯ್ದೀವಮ್ಮ, ನೀನು ಟೆನ್ಷನ್ ತಗೋಬೇಡ, ಆರಾಮಾಗಿರು ಅಂತ ಹೇಳಿ ಇನ್ನೇನು ಬಂದ್ರು ನಾವು ಅವ್ನೇನು ಮಾಡ್ತಾನೆ ಮಾಡಲಿ ನೋಡೋಣ. ಅವ್ನು ಏನು ಮಾಡಿದ್ರು ಗೊತ್ತಾವತ್ತ, ಅವ್ನು ಇಲ್ವಂತೆಲ್ಲ ಹೋಗವನಂತೆ, ಕಾಣೆ ಆಗವನಂತೆ ಅಂತ ಮಾತಾಡ್ತಾ ಇದ್ರು. ಅಲ್ಲೇನೆ ಏನೋ ಅವಳೇನೋ ಕರ್ಕೊಂಡು ಎಲ್ಲ ಹೋಗವನೆ, ಎಸ್ಕೇಪ್ ಆಗವ್ರೆ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ರು. ಅಯ್ಯಮ್ಮ ಕವಿತಮ್ಮ ಹೆಂಗಿದ್ ಮಾಡೋಳು ಅಂದರೆ ಹಂಗಿದ್ ಮಾಡೋಳು ಅಣ್ಣ. ನಿಜವಾಗ್ಲೂ ನನಗೆ ಭಾಳ ಅಮ್ಮನ ಮೇಲೆ ಕೋಪ ಐತಿ. ಎಷ್ಟು ಸರಿ ಹಂಗ್ಸಿದೀನೋ ನಿಜವಾಗ್ಲೂ ಇವತ್ತು ನಾನು ನೋಡಿ ಕಣ್ಣು ತುಂಬಿಸ್ಕೊಬಿಟ್ಟೆ, ಇವತ್ತು ಆಸೆ ಎಲ್ಲ ತೀರಿಸ್ಕೊಬಿಟ್ಟೆ. ಅಯ್ಯಮ್ಮ ನನಗೆ ಹೆಂಗೆಲ್ಲ ಮಾತಾಡಿದ್ಲಣ್ಣ, ಇವತ್ತು ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೊತ್ತಾ. ಅವಳಮ್ಮ ಅಯ್ಯಮ್ಮ ಕವಿತಮ್ಮನ್ಗೆ ಹಂಗಾಗಿರೋದಕ್ಕೆ ನೋಡಮ್ಮ ಬಿಡಿ ಎಂಥದ್ದು ಏನು ಅಷ್ಟೊಂದು ಸ್ಟ್ಯಾಂಡರ್ಡ್ ಅಂಬುತ್ತ ಅವನಿದ್ದೇ ಬಿದ್ದೋಗಿರೋದಲ್ಲ. ಅಲ್ಲ, ನಾನು ಹಿಂಗೆ ಸ್ಟ್ಯಾಂಡರ್ಡ್ ಆಗಿದ್ದೀನಿ, ನಾನು ಹಂಗೆ ಹಿಂಗೆ ಅಂತೇಳಿ ಹೇಳ್ತಿದ್ದ ಹುಡುಗಿ ಇವಾಗ ಹಿಂಗೆ ಮಾಡಿದ್ರೆ ಹೆಂಗಮ್ಮ? ಅಯ್ಯೋ ದೇವ್ರೆ, ಊರೆಲ್ಲ ನಾ ಹಂಗೆ ಹಿಂಗೆ ಅಂತೇಳಿ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಿದ್ದ ಹುಡುಗಿ ಇವಾಗ ಎಂಥ ಕೆಲಸ ಮಾಡ್ಕೊಂತು. ಅಯ್ಯೋ ಅಯ್ಯಮ್ಮನ್ಗೆ ಆಗ್ಬೇಕಾಗ ವೇದಣ್ಣ ದೇವಣ್ಣಗೆ ಮೋಸ ಮಾಡಿರೋದು ಅದೇನೇನು ಯಾವತ್ತೂ ಉದ್ಧಾರ ಆಗಲ್ಲ ಅವರು. ನಿಜವಾಗ್ಲೂ ನಮಗೆ ಮಾಡಿರೋ ಮೋಸಕ್ಕೆ ಅಯ್ಯಮ್ಮ. ಆದರೆ ನನ್ನ ಹೆಂಗಂದವ್ರೆ, ನನ್ನ ಮದುವೆ ಮಾಡ್ಕೊಳಂತೂ ಅಣ್ಣ ನಿಜವಾಗ್ಲೂ ಬಡವ್ರ ಮನೆಯಾಗೆ ಇಂಥ ಮನೆಯಾಗೆ ತಗೊಂಬಂದವ್ರೆ ಹೆಣ್ಣು, ನಾ ಶ್ರೀಮಂತರು ಅಂತ ಅಯ್ಯಮ್ಮ ಹೆಂಗೆ ಹಂಗಸೋದು ಗೊತ್ತಾ. ಆ ಅಜ್ಜಿ ತಾತನ ಅವರು ಹಂಗೆ ಹೇಳೋರು. ಆ ತಾತ ಏನು ಮಾತಾಡ್ತಿರ್ಲಿಲ್ಲ, ಈ ಅಜ್ಜಿ ಹೇಳ್ಕೊಡೋದ ತಾತನಿಗೆ. ಆ ಅಜ್ಜಿಗೂ ಇವತ್ತು ನೋಡಿ ಎಂಥ ಪರಿಸ್ಥಿತಿ ಬಂದೈತೆ. ಅದಕ್ಕೆ ಮತ್ತೆ ಯಾರನ್ನೇ ಆಗಲಿ ಕಡೆಗಣಿಸಿ ಮಾತಾಡಬಾರ್ದು, ಹೀಯಾಳಿಸಿ ಮಾತಾಡಬಾರ್ದು. ನಾವಿವತ್ತು ಮಾತಾಡಿದ್ದು ನಾಳೆ ದಿನ ನಮಗೂ ಒಂದಿನ ಅದು ತಿರುಗ್ಬಾಣ ಆಗುತ್ತೆ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಅಣ್ಣ. ಇವತ್ತು ನಮ್ಮ ಮಾಡಿನೇ ಆಗಲಿ ನೋಡು, ನಮ್ಮ ಮಾತು ಮೀರಿ ಹೋಗಿದ್ಕೆ ಇವತ್ತು ಎಷ್ಟು ಅನ್ಭವಿಸೋ ಅಂತ ಪರಿಸ್ಥಿತಿ ಬಂತು ಅಲ್ಲ. ಹೇಳಮ್ಮ, ಚೆನ್ನಾಗಿದ್ರೆ ಯಾರು ಮಾತಾಡಲ್ಲ. ಇವಾಗ ನೋಡಿ ಎಷ್ಟು ನಮ್ಮ ಮಾತು ಕೇಳಿದ್ರೆ ಇವತ್ತು ಹೆಂಗಿರ್ಬೋದಾಗಿತ್ತು. ನಮಗೆ ಜಿಮ್ಮೆ ಮಗು ನಾವು ಅಲ್ದಿದ್ರಿಲ್ಲ, ಬೇರೆ ಕಡೆಗಾದ್ರೂ ಕೊಟ್ಟು ಮಾಡ್ರಿ ಅಂತೇಳಿ ಬೇರೆ ಕಡೆಗಾದ್ರೂ ನಾವು ನೋಡಿ ಕೊಟ್ಟು ಮಾಡಿದ್ರು ಇವತ್ತು ಹೆಂಗಿರ್ಬೋದಾಯ್ತು. ಒಬ್ಳೆ ಮಗಳು ಎಂಥ ಚೆನ್ನಾಗಿರ್ಬೋದಾಗಿತ್ತು. ಇವತ್ತು ನೋಡು ಎಂಥ ಪರಿಸ್ಥಿತಿ ಬಂತು. ಹಂಗೆ ಏನು ಮಾಡೋಕ್ಕಾಗಲ್ಲ ಕಣಮ್ಮ. ಅದು ಒಂದು ಟೈಮು. ನಾನು ಅಷ್ಟು ಸ್ವಾರ್ಥಿ ಅಲ್ಲ, ಯಾಕಂದರೆ ನಮ್ಮ ಅಣ್ಣವ್ರು ಬರೀ ನನ್ನ ಹತ್ರನೇ ಮಾತಾಡಿಸ್ಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಂತ ಏನಿಲ್ಲ. ಅವ್ರಿಗೆ ಏನು ಇಷ್ಟ ಅವರು ಅದನ್ನು ಮಾಡ್ಬೋದು ಅಲ್ವಾ. ನಾನು ಇವಾಗ ಅವ್ರಿಗೆ ಇಷ್ಟ ಆಗಿರುತ್ತೆ. ನಮ್ಮ ಬೇಡ ಅಣ್ಣ ನೀವು ಹೋಗ್ಬೇಡ್ರಿ, ಅವಳು ಮಾತಾಡಿಸ್ಬೇಡ್ರಿ ಅಂತ ಹೇಳಿದ್ರೆ ನೋಡಪ್ಪ ನಮ್ಮ ಗಿರ್ಜಿಂಬೆ ಯಾವ ರೀತಿ ಮಾತಾಡ್ತಾಳೆ ಅಂತ ಅನ್ಕಮಲ್ವಾ. ನಾನು ಎಲ್ಲದಕ್ಕೂ ಅಧಿಕಾರ ಚಲಾಯಿಸಕ್ಕೆ ಹೋದ್ರೆ ಸರಿ ಆಯ್ತಣ್ಣ, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿರಿ, ಒಟ್ಟಿನಲ್ಲಿ ನನ್ನ ಹತ್ರ ಹೆಂಗೆ ಚೆನ್ನಾಗಿರ್ತೀರೋ ಹಂಗಿರ್ರಿ ಅಂತೇಳಿ ನಮ್ಮ ಅಣ್ಣರ ಹತ್ರ ನಾನು ಈ ಥರ ಮಾತಾಡಿದೆ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆಯಾ, ನಾನು ತಗೊಂಡಿರೋಂಥ ನಿರ್ಧಾರ ಸರಿನಾ ತಪ್ಪು ಅಂತೇಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.